ಮನೆ ಬಾಡಿಗೆಗೆ ಕೇಳುವ ನೆಪದಲ್ಲಿ ಬಂದು ಮಹಿಳೆ ಕೊರಳಲಿದ್ದ ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದ ಇಬ್ಬರು ಸರಗಳನ್ನ ಹೆಬ್ಬಾಳ ಪೊಲೀಸ್ ಠಾಣೆಯ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಆರೋಪಿಗಳಾದ 33 ವರ್ಷದ ಜೆಪಿ ನಗರದ ಅರುಣ್, 26 ವರ್ಷದ ಆಂಧ್ರ ಪ್ರದೇಶದ ವೆಂಕಟೇಶ್ ಖಾಸಗಿ ಕಂಪನಿಯಲ್ಲಿ ಆಫೀಸ್ ಬಾಯ್ಗಳಾಗಿ ಕೆಲಸ ಮಾಡುತ್ತಿದ್ದ ಅವರು ಐಷಾರಾಮಿ ಜೀವನ ನಡೆಸಲು ಆರೋಪಿಗಳು ನಗರದೆಲ್ಲೆಡೆ ಸುತ್ತಾಡಿ ಒಂಟಿ ಮಹಿಳೆಯರನ್ನ ಟಾರ್ಗೆಟ್ ಮಾಡಿಕೊಂಡು ಸರಗಳವು ಮಾಡಿ ಪರಾರಿಯಾಗ್ತಿದ್ರು. ಹೆಬ್ಬಾಳದ ಮುನೇಶ್ವರ ದೇವಸ್ಥಾನದ ಸಮೀಪ ಮನೆ ಮುಂಭಾಗ ಕಳೆದ ಜನವರಿ 27ರಂದು ಸಂಜೆ ಮಗುವನ್ನ ಎತ್ತಿಕೊಂಡು ನಿಂತಿದ್ದ ಮಹಿಳೆಯ ಬಳಿ ಇಬ್ಬರು ದ್ವಿಚಕ್ರ ವಾಹನದಲ್ಲಿ ಬಂದು ಮನೆ ಬಾಡಿಗೆಗೆ ಕೇಳುವ ನೆಪದಲ್ಲಿ ಅವರ ಕೊರಳಲಿದ್ದ ಚಿನ್ನದ ಮಾಂಗಲ್ಯ ಸರವನ್ನ ಕಿತ್ತುಕೊಂಡು ಪರಾರಿಯಾಗಿದ್ದರು. ಈ ಕುರಿತು ಹೆಬ್ಬಾಳ ಪೊಲೀಸ್ ಠಾಣೆಯಲ್ಲಿ ಸಂತ್ರಸ್ತ ಮಹಿಳೆ ದೂರನ್ನ ನೀಡುತ್ತಾರೆ. ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸ್ ಇನ್ಸ್ಪೆಕ್ಟರ್ ಬೈರಾ ಅವರು ಆರೋಪಿಗಳ ಬಂಧನಕ್ಕೆ ತಂಡವೊಂದನ್ನು ರಚಿಸಿ ತನಿಖೆಗೆ ಇಳಿಸುತ್ತಾರೆ. ವಿವಿಧ ಆಯಾಮಗಳಲ್ಲಿ ತನಿಖೆ ಕೈಗೊಂಡು ಖಚಿತ ಮಾಹಿತಿಯನ್ನ ಕಲೆ ಹಾಕಿ ಕನಕಪುರ ಹಾಗೂ ಜೆಜೆ ನಗರದಲ್ಲಿ ಇಬ್ಬರು ವ್ಯಕ್ತಿಗಳನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಗೆ ಒಳಪಡಿಸಿದಾಗ ಆರೋಪಿಗಳಿಬ್ಬರು ನಗರದಲ್ಲಿ ಒಂಟಿ ಮಹಿಳೆಯರ ಸರಗಳತನದ ಕೃತ್ಯದ ಬಗ್ಗೆ ತಪ್ಪೊಪ್ಪಿಕೊಂಡಿದ್ದಾರೆ. ಬಂಧಿತ ಆರೋಪಿಗಳಿಂದ 9,24,000 ರೂಪಾಯಿ ಮೌಲ್ಯದ 64.66 ಗ್ರಾಂ ಚಿನ್ನಾಭರಣಗಳನ್ನ, ಕೃತ್ಯಕ್ಕೆ ಬಳಸಿದ್ದ ಒಂದು ದ್ವಿಚಕ್ರ ವಾಹನವನ್ನ ಹೆಬ್ಬಾಳ ಪೊಲೀಸ್ ಠಾಣೆಯ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಆರೋಪಿಗಳ ಬಂಧನದಿಂದ ಹೆಬ್ಬಾಳ ಪೊಲೀಸ್ ಠಾಣೆಯ ಒಂದು ಸರ ಅಪಹರಣ ಪ್ರಕರಣ, ಆರ್ಎಂಸಿ ಯಾರ್ಡ್ ಪೊಲೀಸ್ ಠಾಣೆಯ ಒಂದು ಸರ ಅಪಹರಣ ಪ್ರಕರಣ ಸೇರಿದಂತೆ ಒಟ್ಟು 2 ಸರಕಳ್ಳತನ ಪ್ರಕರಣಗಳು ಪತ್ತೆಯಾಗಿದ್ದು ಹೆಚ್ಚಿನ ತನಿಖೆಯನ್ನ ಹೆಬ್ಬಾಳ ಪೊಲೀಸ್ ಠಾಣೆಯ ಪೊಲೀಸರು ಮುಂದುವರೆಸಿದ್ದಾರೆ. ಹೆಬ್ಬಾಳ ಪೊಲೀಸ್ ಸ್ಟೇಷನ್ ನಾರ್ತ್ ಡಿವಿಷನ್ ಅಲ್ಲಿ 2 ಚೈನ್ ಸ್ನ್ಯಾಚಿಂಗ್ ಕೇಸ್ ಡಿಟೆಕ್ಟ್ ಆಗಿದೆ. ಇದರಲ್ಲಿ ಒಂದು ಹೆಬ್ಬಾಳ ಪೊಲೀಸ್ ಸ್ಟೇಷನ್ ಸಂಬಂಧಪಟ್ಟಿದೆ, ಇನ್ನೊಂದು ಆರ್ಎಂಸಿ ಯಾರ್ಡ್. ಟೋಟಲ್ ವ್ಯಾಲ್ಯೂ ಅರೌಂಡ್ 9.24 lakhs ಇದೆ. ಇಬ್ಬರು ಆರೋಪಿಯವರು ಇಲ್ಲಿ ಜೆಪಿ ನಗರ ಅವರು, ಫಸ್ಟ್ ಟೈಮ್ ಅಫೆಂಡರ್ ಅವರು. ನಮ್ಮ ಹೆಬ್ಬಾಳ ಪೊಲೀಸ್ ಅವರು ಒಳ್ಳೆ ಇನ್ಫಾರ್ಮೇಶನ್ ಆಧಾರ ಮೇಲೆ ಇಬ್ಬರಿಗೆ ಹಿಡಿದಿದ್ದಾರೆ. ಇತ್ತೀಚೆಗೆ ಚೈನ್ ಸ್ನ್ಯಾಚಿಂಗ್ ಇನ್ಸಿಡೆಂಟ್ಸ್ ತುಂಬಾ ಕಡಿಮೆ ಆಗಿದೆ. ಆದ್ರೂ ಇದು ಆದ ತಕ್ಷಣ ನಮ್ಗೆ ಚಾಲೆಂಜ್ ಇತ್ತು, ಸೊ ಇವರು ಅರೆಸ್ಟ್ ಮಾಡಿದರೆ. ಇನ್ನೂ ಒಂದೆರಡು ಕೇಸ್ ಇದೆ, ಅದನ್ನು ಅದರ ಬಗ್ಗೆ ಮಾಹಿತಿ ಇದೆ, ಅದನ್ನು ಲೋಕಲ್ ಪೊಲೀಸರು ಪತ್ತೆ ಮಾಡ್ತಾರೆ. ಈ ಕಾರ್ಯಾಚರಣೆಯನ್ನ ಬೆಂಗಳೂರು ನಗರ ಉತ್ತರ ವಿಭಾಗದ ಡಿಸಿಪಿ ಬಿಎಸ್ ನೇಮೇಗೌಡ ಐಪಿಎಸ್ ಅವರ ನಿರ್ದೇಶನದಂತೆ ಜೆಸಿ ನಗರ ಉಪವಿಭಾಗದ ಎಸಿಪಿ ಕೆಎಸ್ ತನ್ವೀರ್ ಅವರ ಮಾರ್ಗದರ್ಶನದಲ್ಲಿ ಹೆಬ್ಬಾಳ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಬೈರಾ ಅವರ ನೇತೃತ್ವದಲ್ಲಿ ಪಿಎಸ್ಐಗಳಾದ ವಿನೋದ್ ಜಿಗಾರ್ಲಿ, ಕಿರಣ್, ಎಎಸ್ಐ ಗಜೇಂದ್ರ, ಸಿಬ್ಬಂದಿಗಳಾದ ರೆಹಮಾನ್, ಶ್ರೀಮಂತ್ ರಾಥೋಡ್, ಮಲ್ಲಪ್ಪ, ಶ್ರೀಶೈಲ್, ಪರಶುರಾಮ್, ಅಮರೇಶ್ ಅವರುಗಳ ತಂಡ ಸರಗಳನ್ನ ಪತ್ತೆ ಹಚ್ಚಿ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ.